₹300 ಕೊಟ್ಟು ಆ ಫೋನಿಗೆ ರಿಚಾರ್ಜ್ ಮಾಡಿಸ್ಬೋದು. ಮೈ ಒಳಗ ಬಟ್ಟೆ ಎರ್ದೋದು ಅಂತಂದ್ರ ಮತ್ತ ಹೊಸ ಬಟ್ಟಿ ರೊಕ್ಕ ಕೊಟ್ಟು ಖರೀದಿ ಮಾಡಿ ಹಾಕೋಬಹುದು. ಲೈಟ್ ಏನರ ಹೋದು ಅಂತಂದ್ರ ಮತ್ತ ಜನರೇಟರ್ ತರಿಸಿ ಆ ಜನರೇಟರ್ ಮೇಲೆ ಮತ್ತ ಲೈಟ್ ಹಾಕಿಸ್ಬೋದು. ಆದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಈ ಜೀವನದೊಳಗ ಒಂದು ಕ್ಷಣವನ್ನು ನಾವೆಲ್ಲ ಕಳ್ಕೊಂಡು ಬಿಟ್ಟೇವತ್ತಂದ್ರೆ ಎಷ್ಟು ಕೋಟಿ ರೂಪಾಯಿ ಕೊಡ್ತೇವಂದ್ರೂ ಸಹಿತ ಆ ಬಂಗಾರದ ಕ್ಷಣ ಒಳ್ಳೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಜೀವನ ಸಾರ್ಥಕತೆ ಆಗ್ಬೇಕಾಗಿತ್ತಂದ್ರ ನಾವೆಲ್ಲ ಹೆಂಗ್ ಬದುಕಬೇಕು, ನಮ್ಮ ಜೀವನದೊಳಗೆ ನಾವು ಏನು ಅಳವಡಿಸ್ಕೊಂಡ್ರೆ ಈ ಜೀವನ ಸಾರ್ಥಕತೆ ಆಗ್ತದೆ. ಸರ, ನಿಮ್ಮ ಸ್ಟೂಡೆಂಟ್ ಭಾಳ ಬಾಯಿ ಮಾಡಾಕತ್ತ, ಇವು ನಿಮ್ಮ ಅಲ್ಲ ಅನ್ರಿ, ನಿಮ್ಮ ಅನ್ರು, ಅದಕ್ಕೆ ಇಟ್ಕೊತೀರಿ ನೀವು. ಹಂಗ ಕುಂತ್ರ ನಡೆಯಂಗಿಲ್ಲ, ಬಡಿಗೆ ಇಟ್ಕೊಂಡು ಕುಂತ್ರು. ಪ್ರತಿಯೊಬ್ಬರ ಜೀವನದೊಳಗೂ ಸಹಿತ 3 ಸಂಗತಿಗಳು ಪ್ರತಿಯೊಬ್ಬರ ಜೀವನದೊಳಗೂ ನಡೀತಾವ. ಯಾವ ಮನುಷ್ಯ ಆಗಿಬಿಟ್ಟ್ಯಾನ ಆ ಎಲ್ಲರ ಜೀವನದೊಳಗೂ ಸಹಿತ 3 ಸಂಗತಿಗಳು ನಡೀತಾವ. ಅದನ್ನ ನಾವು ಮೇಲಿಂದ ಮೇಲೆ ನಾವು ನೆನಪು ಮಾಡ್ಕೊಳ್ಬೇಕು. ಒಂದೇದು ಯಾವ್ದಂದ್ರ ಹುಟ್ಟು. ಇದು ಎಲ್ಲರ ಜೀವನದೊಳಗೆ ನಡೀತದಲ್ಲ. ನಾವು ಹುಟ್ಟೇವಂತ ಇವತ್ತು ಬದುಕಾಕತ್ತೇವಿ. ಆದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಹುಟ್ಟು ಈಗಾಗಲೇ ನಮಗೆಲ್ಲ ಆಗ್ಬಿಟ್ಟದ. ಯಾರು ನಾವೆಲ್ಲರೂ ಸಹಿತ ತಾಯಿ ಗರ್ಭದಿಂದ ನಾವೆಲ್ಲರೂ ಸಹಿತ ಹುಟ್ಟಿ ಈ ಭೂಮಿಗೆ ನಾವೆಲ್ಲರೂ ಸಹಿತ ಬಂದೇವಿ. ಈಗಾಗಲೇ ನಾವು ಬಂದು ಬಿಟ್ಟೇವಿ. ನಾವಿಲ್ಲಿ ಬರೋಕ್ಕಿಂತ ಮುಂಚೆ ಇಂಥವ್ರ ಹೊಟ್ಯಾಗ ಹುಟ್ಟಬೇಕು, ಇದ ಜಾತಿ ಒಳಗೆ ಹುಟ್ಟಬೇಕು, ಇದ ಊರಿನೊಳಗೆ ಹುಟ್ಟಬೇಕು, ಇದ ದೇಶದೊಳಗೆ ಹುಟ್ಟಬೇಕು ಅಂತ ತಿಳ್ಕೊಂಡು ಅದು ನಮ್ಮ ಕೈ ಒಳಗಿಲ್ಲ. ಯಾರ ಮೊದಲ ಅಪ್ಲಿಕೇಶನ್ ಹಾಕಿ ಹುಟ್ಟಿದವ್ರು ಈ ಭೂಮಿ ಒಳಗೆ ಯಾರ ಅದಾರನು? ನಾ ಇಲ್ಲೇ ಹುಟ್ಟಬೇಕಂತ ಯಾರ ಅಪ್ಲಿಕೇಶನ್ ಹಾಕಿ ಹುಟ್ಟಾರ? ಇಲ್ಲ. ಹುಟ್ಟು ಈಗಾಗಲೇ ನಮ್ಮ ಎಲ್ಲರಿಗೂ ಸಹಿತ ಆಗ್ಬಿಟ್ಟದ. ಆ ಹುಟ್ಟು ನಮ್ಮ ಕೈ ಒಳಗಿಲ್ಲ. ಎರಡನೇದು ಸಾವು. ಒಂದಲ್ಲ ಒಂದು ದಿನ ನಾವೆಲ್ಲರೂ ಸಹಿತ ಸಾಯ್ಲೇಬೇಕು, ಹೌದಿಲ್ಲ? ಯಾವುದು ಹುಟ್ಟುತ್ತದ ಅದು ಸಾಯ್ಲೇಬೇಕು. ಹುಟ್ಟಿದ ಉಳವೊಮ್ಮೆ ಸಾಯುವುದೋ, ಕಟ್ಟಿದ ಮನೆಯೊಮ್ಮೆ ಬೀಳುವುದೋ, ಇದು ಈ ಲೋಕದ ನಿಯಮ ಅದ. ಯಾವ್ದು ಹುಟ್ಟುತ್ತದ ಅದು ಒಂದಲ್ಲ ಒಂದು ದಿನ ಸಾಯ್ಲೇಬೇಕು. ಯಾರ ಇಲ್ಲಿ ಪರ್ಮನೆಂಟ್ ಧ್ವಜ ಹುಡ್ಕೊಂಡು ಕುಂದ್ರೋರು ಈ ಜಗತ್ತಿನೊಳಗೆ ಯಾರು ಇಲ್ಲ. ಇವತ್ತೊಬ್ಬ ಸತ್ತಾನತ್ತಂದ್ರ ನಾಳೆ ನಮ್ದು ಪಾಳೆ ಇರದ. ಇವತ್ತವ ಹೋಗ್ಯಾನ, ನಾಳೆ ನಾವು ಒಂದಲ್ಲ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಎಲ್ಲರೂ ಸಹಿತ ಹೋಗ್ಲೇಬೇಕು. ಇಲ್ಲಿ ಯಾರ ಶಾಶ್ವತವಾಗಿದ್ದವ್ರು ಅದಾರ? ಈಗಂತರೂ ಎಂದ ಸಾಹಿತ್ಯ ಅನ್ನೋದ ಗೊತ್ತಿಲ್ಲ. ಎಷ್ಟು ವರ್ಷ ಬದುಕ್ತೇವೆ ನಾವು? ಎಷ್ಟು? 70? 80? 100? ನನಗೆ ಇನ್ನೊಂದು ಆಶ್ಚರ್ಯ ಏನಂತಂದ್ರೆ, ನಿನ್ನೆ ನಮ್ಮ ದರ್ಯಪ್ಪ ಅವ್ರ ಮನೆಗೆ ಹೋಗಿದ್ದೇವೆ. ಅವ್ರ ಅವ್ವಾರು 110 ವಯಸ್ಸಾಗ್ಯಾವ್ರಿ. ಇನ್ನೂ ಜಾಸ್ತಿನೇ ಆಗಿರ್ಬೋದು ನೋಡಿದ್ರೆ. ಆದ್ರೆ ಇನ್ನೂ ಅವ್ರ ಹಲ್ಲು ಗಟ್ಟಿ ಅದಾವ, ಅವ್ರ ಕಿವಿ ಇನ್ನೂ ಕೇಳ್ತದ, ಇನ್ನೂ ಗುರ್ತಿಡಿದು ಮಾತಾಡಿಸ್ತಾರ ಅವ್ರು. 110 ವಯಸ್ಸಾಗ್ಯಾವ. ನಾವಂತರೂ 8 ವರ್ಷ ಅಂತರೂ ಸತ್ರು ಬದುಕಂಗಿಲ್ಲ ನಾವು. ಅದು ನಮಗೆ ಗ್ಯಾರಂಟಿನೇ ಇಲ್ಲ. ಯಾರು 100 ವರ್ಷ ಮುಡ್ತೀರಿ ನೋಡೋ, ಕೈ ಎತ್ರಿ. 100 ಹೇಳಿಸ್ರಪ್ಪ, ನಿಮ್ಮ ಜೋಡಿ ಹೇಳೇ ಬಿಟ್ಟಿನಿ, ಡೇಂಜರ್ ನೀವು. ಇವು ಪಕ್ಕ ಇವು ಕನ್ನಡ ಶಾಲಿ ಹುಡುಗರು ಅಂದ್ರೆ ಇದೊಂದು ಗತ್ತ ಬೇರ್ರಿ. ಇವು ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿಂತ ಕ್ವಶನ್ಗಳು ಕೇಳ್ರಿ, ಅವ್ರು ಹೇಳಂಗಿಲ್ಲ. ಹೌದು, ಇಟ್ಟ. ಆದ್ರೆ ಹಿಂಗ ತಟ್ಟನಂಗೆ ಉತ್ತರ ಹೇಳುವಂತ ಮಕ್ಕಳು ಯಾರತ್ತಂದ್ರೆ ಅದು ನಮ್ಮ ಕನ್ನಡ ಶಾಲೆ ಮಕ್ಕಳ. ಭಾರಿ ಟ್ಯಾಲೆಂಟ್ ಇರ್ತದವ್ರಿ.
ನಿಮ್ಮ ಬಗ್ಗೆ ಹೇಳೇನಿಲ್ಲ ಗಪ್ಕೊಂಡವ್ರು ಅಟ್ಟ ಮಾತಾಡು. ನಿಮ್ಗೆ ಆಟ ಆಡಿಸ್ಬೇಕ ಬೇಡ ಹೇಳ. ಅಲ್ಲೆಲ್ಲ ಬಂದವ ಆಟದ ಸಾಮಾನು ಎಲ್ಲ ತಂದಿಟ್ಟ ನಮ್ಮ ರಾಜು ಉಪ್ಪಾರ. ಅದ್ರ ಎಲ್ಲ ಜವಾಬ್ದಾರಿ ಅವಂದ. ಅವ ತಂದಿಟ್ಟಾನ. ನೀವು ಆಟ ಆಡಬೇಕಾಗಿತ್ತಂದ್ರೆ ಯಾರು ಗಪ್ ಕುಂದಿರ್ತಾರ ಸರ್ ಆಮೇಲೆ ಹೇಳ್ತಾರ ನನಗೆ ಇವ್ರ ಹುಡುಗರನ್ನ ಆಡಿಸಂತ ಹೇಳ್ತಾರ. ಅವ್ರು ಯಾರನ್ನ ಹೇಳ್ತಾರ ಅವ್ರನ್ನ ಅಟ್ಟ ಆಡಿಸ್ತೀನಿ ನಾನು. ಅವ್ರು ಯಾಕೆ ಕುಂತಾರ ಅಂತಂದ್ರೆ ಯಾರು ಇಲ್ಲಿ ಬಾಯ್ ಮಾಡ್ಲಾರ್ದೆ ಯಾರು ಕುಂತ್ಕೋತಾರ ಅವ್ರನ್ನ ಅಟ್ಟ ಆಡಿಸ್ಬೇಕಂತ ನೋಡಾಕ್ ಕುಂತಾರ ಅವ್ರು. ಮತ್ತು ನೀವು ಹಿಂಗೆ ಗಲಾಟೆ ಮಾಡ್ಕೊತ ಕುಂತ್ರಿ ಆಡ್ಸಂಗಿಲ್ಲ. ಗಪ್ ಕುಂದಿರ್ತಲ್ಲ. ನಾವೆಲ್ಲರೂ ಸಹಿತ ಒಂದು ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಒಂದಲ್ಲ ಒಂದು ದಿನ ಈ ದೇಹ ಮಣ್ಣಾಗ ಮಣ್ಣಾಗಲೇಬೇಕು ಅನ್ನುವಂಥ ಸತ್ಯವನ್ನ ನಾವೆಲ್ಲ ಅರ್ಥ ನೋಡ್ಬೇಕು. ಎಲ್ಲರ ಸತ್ತಲ್ಲಿ ಹೆಂಗ್ ಅಳತಿರ್ತಾರೆ ಹೆಣ್ಮಕ್ಳು. ಸತ್ತಲ್ಲಿ ಅಳೋದತ್ತಂದ್ರೆ ಹೆಣ್ಮಕ್ಳಿಗೆ ಹೋಳಿಗೆ ಊಟ ಮಾಡೋದಂಗ ಹೆಂಗ್ ಅಳತಿರ್ತಾರೆ. ಇನ್ನು ನೀ ಇರ್ಬೇಕಾಗಿತ್ತೋ ಯಪ್ಪ, ಇನ್ನು ನೋಡ್ಬೇಕಾಗಿತ್ತೋ ಯಪ್ಪ, ಇಟ್ಟು ಜಲ್ಲಿ ಯಾಕರ ಸತ್ಯೋ ಯಪ್ಪ ಅಂತ ತಿವುದು ಅಳತಿರ್ತಾರೆ. ಇವ್ರು ಇನ್ನೊಂದು ಇಷ್ಟು ದಿನ ಬದುಕಬೇಕಾಗಿ ತಣ್ಣೋರು ಏನಿರ್ತಾರೆ ಅವ್ರೇನು ಪರ್ಮನೆಂಟ್ ಬದುಕೋರು ಅದಾರ. ಅವರು ಹೋಗೋರು ಅದಾರ. ಇವತ್ತು ಅವ್ರು ಟಿಕೆಟ್ ತೆಗೆಸ್ಕೊಂಡಾರ, ಮುಂದೆ ನಾವು ಟಿಕೆಟ್ ತೆಗೆಸ್ಕೊಳ್ಳಾರ. ಈ ಸತ್ಯವನ್ನು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಸಾವು ಅಂತಕ್ಕಂಥದ್ದು ನಮ್ಮ ಮನೆ ಬರದೊಳಗೆ ಬರ್ದಿತ್ತಂದ್ರ ಅದು ಯಾರ ಕೈಯಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸತ್ಯವನ್ನು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಇವ ಸಣ್ಣ ವಯಸ್ಸ್ರಿ, ಇಟ್ಟು ವಯಸ್ಸಿನಾಗ ಸಾಯಬಾರ್ದಾಗಿತ್ರಿ, ಇನ್ನೂ ಭಾಳ ಬದುಕಬೇಕಾಗಿತ್ರಿ ಅಂತ ಹೇಳ್ತಿರ್ತಾರೆ. ಆದ್ರೆ ಹಣೆ ಬರದೊಳಗೆ ಅಟ್ಟ ಬರೆದಿತ್ತಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಬಾರದು ಬಪ್ಪದು ತಪ್ಪದು ಅದು ಒಂದಲ್ಲ ಒಂದು ದಿನ ಹೋಗುದ. ಹಣೆ ಬರದೊಳಗೆ ಈ ಟೈಮ್ದೊಳಗೆ ಹೋಗ್ಬೇಕಂತ ಬರೆದಿತ್ತಂದ್ರೆ ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹುಟ್ಟು ನಮ್ಮ ಕೈ ಒಳಗಿಲ್ಲ, ಎಲ್ಲಿ ಹುಟ್ಟಬೇಕನ್ನೋದು ಅದು ನಮ್ಮ ಕೈ ಒಳಗಿಲ್ಲ. ಸಾವು ಎಲ್ಲಿ ಸಾಯ್ಬೇಕನ್ನೋದು ಸಹಿತ ಅದು ನಮ್ಮ ಕೈ ಒಳಗಿಲ್ಲ. ಹುಟ್ಟು ಸಾವು ಯಾರ ಕೈ ಒಳಗದವತ್ತಂದ್ರ ಅದು ಭಗವಂತನ ಕೈ ಒಳಗದ. ಎಲ್ಲಿ ಹುಟ್ಟಿಸ್ಬೇಕನ್ನೋದು ಅವನ ಕೈಯಾಗದ. ಯಾವಾಗ ನಮ್ಮನ್ನ ಸಾಯಿಸ್ಬೇಕನ್ನೋದು ಯಾರ ಕೈ ಒಳಗದಂದ್ರ ಅದು ಭಗವಂತನ ಕೈ ಒಳಗದ. ನಾವೆಲ್ಲ ಸುಮ್ಮನೆ ಇಲ್ಲಿ ಪಾತ್ರಧಾರಿಯಾಗಿ ಬಂದೇವಿ. ಇದು ಎಲ್ಲ ನಾಟಕ. ಇದು ಮ್ಯಾಗದನವ ನಾವು ಸೂತ್ರಧಾರ. ಕೇಳಿರಿಲ್ಲ ಆಡ ಒಬ್ಬ ಹನುಮಂತ ಲಮಾನಿ ಎಷ್ಟು ಚಂದ ಆಡತಾನ. ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ, ಅವ ಆಡಿಸಿದಂಗಾಡಬೇಕು ನಾವೆಲ್ಲ. ಕೇಳಿರಿಲ್ಲ? ಅವ ಹೆಂಗ ಆಡಿಸ್ತಾನ ಹಂಗ ಆಡ್ಬೇಕು ನಾವು. ಅಟ್ಟ ನಮ್ಮ ಸೂತ್ರ ಎಲ್ಲ ಯಾರ ಕೈಯಾಗದ? ಭಗವಂತನ ಕೈಯೊಳಗದ. ಈ ಸತ್ಯವನ್ನ ನಾವೆಲ್ಲ ಒಂದೊಂದು ಪಾತ್ರ ಮಾಡಾಕತ್ತೇವಿ ಇಲ್ಲಿ. ಅಟ್ಟ ಯಾವ ಪಾತ್ರ? ನಾ ಸ್ವಾಮಿ ಪಾತ್ರ ನಾ ಮಾಡಾಕತ್ತೀನಿ, ಇವ್ರು ಪ್ರವಚನಕಾರ ಪಾತ್ರ ಅವ್ರು ಮಾಡಾಕತ್ತಾರ, ಅವರು ಶಿಕ್ಷಕನ ಪಾತ್ರ ಅವ್ರು ಮಾಡಾಕತ್ತಾರ, ಡಾಕ್ಟರ್ ಪಾತ್ರ ಅವ್ರು ಮಾಡಾಕತ್ತಾರ, ನೀವು ರೈತರ ಪಾತ್ರ ಒಬ್ಬರು ಮಾಡಾಕತ್ತೀರಿ. ಒಂದೊಂದು ಎಲ್ಲರೂ ಒಂದೊಂದು ಪಾತ್ರವನ್ನ ನಾವು ಈ ಜಗತ್ತಿನೊಳಗ ಆ ಭಗವಂತ ನಮಗೊಂದೊಂದು ಪಾತ್ರ ಕೊಟ್ಟು ಕಳಿಸ್ಯಾನ. ನಾವೆಲ್ಲ ನಾಟಕ ನೋಡಕ್ ಹೋದಾಗ ಅವರೆಲ್ಲ ಪಾತ್ರಧಾರಿಗಳು ಚಂದ ನಾಟಕ ಮಾಡಿದ್ರತ್ತಂದ್ರ ಯಾರಿಗೆ ಖುಷಿ ಆಗ್ತದತ್ತಂದ್ರ ಆ ನಾಟಕ ಕಲಿಸಿರ್ತಕ್ಕಂಥ ಏನು ಮಾಸ್ತರ್ ಇರ್ತಾನಲ್ಲ ಅವನಿಗೆ ಭಾಳ ಖುಷಿ ಆಗ್ತದ. ಹಂಗ ನಾವೆಲ್ಲ ಈಗ ಒಂದೊಂದು ಪಾತ್ರ ಭಗವಂತ ನಮಗೆಲ್ಲ ಕೊಟ್ಟು ಕಳಿಸ್ಯಾನಲ್ಲ, ನಾವು ಚಂದ ಇಲ್ಲಿ ಪಾತ್ರ ಮಾಡಿಬಿಟ್ಟೇವತ್ತಂದ್ರ ನಮ್ಮ ಬದುಕು ನೋಡಿ ಯಾರು ಖುಷಿ ಪಡ್ತಾರ ಅಂತಂದ್ರ ಅದು ಭಗವಂತ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಹೆಂಗ ಬದುಕಾಕತ್ತೀವಿ? ಜನ ಮೆಚ್ಚುವಂಗ ಬದುಕಾಕತ್ತೇವಿ. ಆ ಹುಚ್ಚತನ ತೆಗೆದಾಕಿ ಬಿಡ್ಬೇಕು ನಾವು. ಜನ ಮೆಚ್ಚುವಂಗ ನೀ ಬದುಕಾಕ್ ಕೊಟ್ಟಂದ್ರ ಈ ಜನ ಒಮ್ಮೆ ನಿನ್ನ ಮೆಚ್ಚಿ ಮಾತಾಡ್ತಾರ, ಒಂದಲ್ಲ ಒಂದು ದಿನ ನಿನ್ನ ಚುಚ್ಚಿ ಮಾತಾಡ್ತಾರ. ಮುಂದೊಂದು ಚಂದ ಮಾತಾಡ್ತಾರ, ಹಿಂದೊಂದು ಬ್ಯಾರೇನೆ ಮಾತಾಡ್ತಾರ. ಹೌದಿಲ್ಲ? ಮುಂದೆ ಭಾರಿ ಆಕಳ ಮುಖನ ತೋರಿಸ್ತಾರ, ಇಂದ ಕತ್ತಿ ಒದಕಿನ ಕೊಡ್ತಾರ. ಬಾಯಾಗ ಚಂದ ಬೆಲ್ಲದಂಗ ಮಾತಾಡ್ತಾರ, ಎದ್ಯಾಗ ಕತ್ರಿ ಅಂತ ವಿಚಾರ ಇಟ್ಕೊಂಡಿರ್ತಾರ.
ಯಾವ ಜನ ಹೆಂಗ್ ಅನ್ನೋದು ಗೊತ್ತಾಗಂಗಿಲ್ಲ. ಮುಂದಿದ್ದಾಗ ನಿಮ್ಮಂಗ ಬಹಳ ಚಂದ ನಂಬಿಸ್ತಾರ, ಮತ್ತ ನೀ ಎದ್ದೋದ್ಗೊಳ್ಳೆ ನಿನ್ನ ಬಗ್ಗೆನೇ ಮಾತಾಡ್ತಾರ ಈ ಸಮಾಜ. ಅದಕ್ಕ ಜನ ಮೆಚ್ಚುವಂಗ ನಾವು ಬದುಕಕ್ ಹೋಗ್ಬಾರ್ದು. ಭಗವಂತ ಸದಾವ ಕಾಲ ನಮ್ಮನ್ನ ನೋಡ್ತಿರ್ತಾನ ಅಂತ ತಿಳ್ಕೊಂಡ ಆ ಭಗವಂತ ಮೆಚ್ಚುವಂಗ ಯಾರು ಬದುಕ್ತಾರಲ್ಲ ಅವ್ರ ಬದುಕ ಸಾರ್ಥಕತೆ ಆಗ್ತದ. ಭಗವಂತ ಎಲ್ಲದನ್ರಿ ನೋಡಂಗಿಲ್ ಬಿಡು. ನಾವು ತಿಳ್ಕೊಂಡೇವಿ ಭಗವಂತ ಪ್ರತಿ ಅಣುವಿನೊಳಗ ಆ ಭಗವಂತನ ಶಕ್ತಿ ಐತಿ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಭಗವಂತ ನೋಡಂಗಿಲ್ರಿ, ನಾ ಏನ್ ತಪ್ಪು ಕೆಲಸ ಮಾಡಿದ್ರು ನಡೀತದ ಅಂತ ನಾವು ತಿಳ್ಕೊಂಡಿರ್ಬೋದು. ನಾವೇನ್ರ ಕ್ಯಾಮ್ರಾ ಬಂದಾಗ ಅಟ್ಟ ತಪ್ಪು ಮಾಡೋದು, ಮನುಷ್ಯರು ಯಾರ ಬಂದಾರತ್ತಂದ್ರ ಅವ್ರ ಮುಂದೆ ಕರೆಕ್ಟ್ ಇರೋದು, ಮತ್ ಯಾರು ಇಲ್ಲಾರ್ದಾಗ ತಪ್ಪು ಕೆಲಸ ಮಾಡೋದು, ಇಂಥ ಕೆಲಸ ಯಾರು ಮಾಡ್ತಾರ ನೀವೆಲ್ಲ ಅರ್ಥ ಮಾಡ್ಕೊರಿ. ಜನರ ಕಣ್ಣ ತಪ್ಪಿಸ್ಬೋದು, CC ಕ್ಯಾಮ್ರಾ ಕಣ್ಣ ತಪ್ಪಿಸ್ಬೋದು, ಫೋನಿನ ಕ್ಯಾಮ್ರಾ ಕಣ್ಣ ತಪ್ಪಿಸ್ಬೋದು, ಆದ್ರೆ ನೀವೆಲ್ಲ ಅರ್ಥ ಮಾಡ್ಕೊರಿ ಭಗವಂತನ ಕ್ಯಾಮ್ರಾ ಎಲ್ಲಾ ಕಡೆ ಇರ್ತದ. ಆ ಕ್ಯಾಮ್ರಾ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೋರಿ. ಕರ್ಮ ನಮ್ದು ನೋಡ್ತಿರ್ತದ. ನಾವೇನು ಒಳ್ಳೇದು ಮಾಡ್ತೇವಿ ಒಳ್ಳೇದಾಗ ಕೊಡ್ತದ. ನಾವೇನ್ರ ತಪ್ಪು ಕೆಲಸ ಮಾಡಿದೇವಿ ಅದು ಎಲ್ಲ ಮ್ಯಾಗ ನೋಡ್ತಿರ್ತಾನ ಭಗವಂತ. ಅದನ್ನ ನೋಡಿ ನಮಗೆ ರಿಟರ್ನ್ ಏನು ಕೊಡ್ತಾನ ಅಂತಂದ್ರ ನಮಗ್ ಕೆಟ್ಟದ ಆಗ್ತದ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಯಾರು ಈ ಜಗತ್ತಿನೊಳಗ ದೊಡ್ಡವ್ರು ಅನ್ಸ್ಕೋತಾರ ಅಂತಂದ್ರ ಇನ್ನೊಬ್ಬರಿಗೆ ಕೆಡಕ್ ಬಯಸೋರು ಈ ಜಗತ್ತಿನೊಳಗ ಒಳ್ಳೆಯವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ಬೇಕು. ನಿಮಗೆ ಕೆಟ್ಟದ ಬಯಸಿದ್ರು ನೀವು ಇನ್ನೊಬ್ಬರಿಗೆ ಒಳ್ಳೇದು ಬಯಸಿದ್ರಿ ಅಂತಂದ್ರ ಈ ಜಗತ್ತಿನೊಳಗ ನಿಮ್ಮಂತ ಒಳ್ಳೆಯವ್ರು ಯಾರು ಇಲ್ಲ ಈ ಜಗತ್ತಿನೊಳಗ. ಆದ್ರೆ ಇವತ್ತಿನ ದುರ್ಬುದ್ಧಿಗಳು ಹೆಂಗ್ ಹುಟ್ಟಾಕತ್ತಾವ ಮನುಷ್ಯಾಗತ್ತಂದ್ರ ಇನ್ನೊಬ್ಬರಿಗೆ ಒಳ್ಳೇದಾಗಕತ್ತದಂದ್ರ ಅದನ್ನ ಸಹಿಸ್ಕೊಳ್ಳುವಂತ ಗುಣ ಇಲ್ಲ. ಚಲೋ ಒಬ್ಬ ಮಗ್ಗಲ್ಕಿನ ಮನ್ಯಾಗ ಕಾರ್ ತಗೊಂಡಾನಂತಂದ್ರ ಖುಷಿ ಪಡೋರಿಲ್ಲ. ಅವನ ಕಾರ್ ಯಾವಾಗ ಪಂಚರ್ ಆಗ್ತದಂತ ಕಾಯ್ತಿರ್ತಾರ. ಚಲೋ ಒಬ್ಬರು ಮಗ್ಗಲ್ಕಿನ ಮನ್ಯಾಗ ಚಲೋ ಒಂದು ಮನಿ ಕಟ್ಟ್ಯಾರತ್ತಂದ್ರ ಖುಷಿ ಇಲ್ಲ. ಅವ್ರ ಮನಿ ಯಾವಾಗ ಬಿದ್ದೋಗಿತ್ತು ಅಂತ ತಿಳ್ಕೊಂಡ ಅವ್ರ ಮನಿ ಮ್ಯಾಗ ಮಾಟ ಮಂತ್ರ ಮಾಡಿ ನಿಂಬಿಕೆ ಒಗೆಯವ್ರ ಬಹಳ ಜನ ಹುಟ್ಟಾಕತ್ತಾರ. ಬಟ್ ಇನ್ನೊಬ್ಬರು ಮಗ್ಗಲ್ಕಿನ ಹೊಲದಾಗ ಚಲೋ ಒಂದ್ ಸ್ವಲ್ಪ ಬೆಳೆ ಬೆಳೆದಿತ್ತಂದ್ರ ಖುಷಿ ಪಡೋರಿಲ್ಲ. ಅವ್ರ ಹೊಲದಾಗ ಏನ್ರ ಒಂದು ಮಾಡಿಸಿ ಒಗದ ಬಿಡೋದು. ಮಗ್ಗಲ್ಕಿನ ಮನ್ಯಾನ ಒಬ್ಬ ಚಲೋ ಪರ್ಸೆಂಟೇಜ್ ತಗೊಂಡಾನ ಅಂತಂದ್ರ ಖುಷಿ ಇಲ್ಲ. ನನ್ನ ಮಗ ಫೇಲ್ ಆಗ್ಯಾನ, ಅವನ ಮಗ ಚಲೋ ಮಾಡ್ಯಾನ ಅಂತಂದ್ರ ಅವಂಗೇನ್ರ ಮಾಡಿಸ್ಬೇಕು. ಇಂಥ ದುರ್ಬುದ್ಧಿಗಳು ಮನುಷ್ಯನಲ್ಲಿ ಬರಾಕತ್ತಾವ. ನೀವೆಲ್ಲ ಅರ್ಥ ಮಾಡ್ಕೋರಿ. ಇಲ್ಲಂತೂ ಮಾಟ ಮಂತ್ರ ಮಾಡಿಸೋರು ಯಾರಿಲ್ಲ, ಆದ್ರೂ ಅರ್ಥ ಮಾಡ್ಕೋರಿ. ಯಾರಿ ಮಾಟ ಮಂತ್ರ ಇವೇನು ಮಾಡಿಸ್ತಾರಲ್ಲ ನೀವೆಲ್ಲ ಅರ್ಥ ಮಾಡ್ಕೊರಿ. ಯಾರ ಮ್ಯಾಗ ಮಾಡಿಸಿರ್ತಾರ ಅವ್ರಿಗೆ ಅದು ಮುಟ್ತದೋ ಇಲ್ಲೋ ಗೊತ್ತಿಲ್ಲ. ನೀ ಕೆಟ್ಟ ವಿಚಾರ ಇಟ್ಕೊಂಡು ಇನ್ನೊಬ್ಬ ವ್ಯಕ್ತಿ ಮೇಲೆ ನೀ ಏನಾದ್ರೂ ಅದನ್ನ ಮಾಡಿಸಿದೀಯ ಅಂತಂದ್ರ ಅದು ನಿನಗ ತಡ್ತದ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೋರಿ. ಕೆಟ್ಟದನ್ನ ಬಯಸಕ್ ಹೋಗ್ಬಾರ್ದು. ಇನ್ನೊಬ್ಬರಿಗೆ ಒಳ್ಳೇದ ಬಯಸ್ಬೇಕು. ಅಂದ್ರ ನಮಗೇನಾಗ್ತದ, ನಮಗೂ ಒಳ್ಳೇದ ಆಗ್ತದ ಅಂತಕ್ಕಂಥ ಸತ್ಯವನ್ನ ನಾವೆಲ್ಲ ಇದು ಗೋಲ್ ಗುಮ್ಮಟ್ ಇದ್ದಂಗೆ. ಈ ಜಗತ್ತು ಅನ್ನೋದು ಹೆಂಗಿದ್ದಂಗ ಗೋಲ್ ಗುಮ್ಮಟ್ ಇದ್ದಂಗೆ. ಇಲ್ಲಿ ಏನು ಕೊಡ್ತಿ ಅದ ಕೊಡ್ತದ ನನಗೆ. ಒಬ್ಬ ಏನ್ ಮಾಡಿದ, ಸೌಕಾರ ಗೋಲ್ ಗುಮ್ಮಟ್ಗೆ ಹೋದ. ನೀವೆಲ್ಲ ಗೋಲ್ ಗುಮ್ಮಟ್ ನೋಡ್ರಿ. ಅಲ್ಲಿ ಒಂದು ಸತ ಒದರಿದ್ರೆ 2 ಸತ ಒದರ್ತದ. ವೆರಿ ಗುಡ್. ಒಬ್ಬ ಸೌಕಾರ, ಊರಿನ ಸೌಕಾರ, ಅವನಿಗೆ ನಾ ಅನ್ನೋದು ಭಾಳ ಇತ್ತು. ಅವ ಎಲ್ಲಿ ಹೋದ, ಗೋಲ್ ಗುಮ್ಮಟ್ ನೋಡ್ಬೇಕಂತ ತಿಳ್ಕೊಂಡು ಗೋಲ್ ಗುಮ್ಮಟ್ಗೆ ಹೋದ. ಆದ್ರೆ ಒಂದು ಸತ್ಯ ಅವನಿಗೆ ಏನು ಗೊತ್ತಿರಲಿಲ್ಲ ಅಂದ್ರ, ಒಂದು ಸತ ಒದರಿದ್ರೆ 7 ಸತ ಮರಳಿ ಅದು ಪ್ರತಿಧ್ವನಿ ಕೊಡ್ತದ ಅನ್ನೋದು ಆ ಸೌಕಾರ ಗೊತ್ತ ಇರಲಿಲ್ಲ. ಅದು ಸತ್ಯ. ಸುಮ್ ನೋಡ್ಬೇಕಂತ ಹೋಗ್ಯಾನ. ಒಳಗೋಗಿ ಒಂದು ಮಾತಂದ, ಯಾವಲೆ ಗೋಲ್ ಗುಮ್ಮಟ್ ಕೊಟ್ಟದ ಎಷ್ಟು ಚಂದ ಕಟ್ಟ್ಯಾನ ಅಂತ ಇಟ್ಟ ಒಳಗೋಗಿ ಅಂದವ. ಅದು 7 ಸತ ಏನು ಒದರ್ತಂದ್ರ ಯಾವಲೆ 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 ಅಂತ 7 ಸತ ಒದರ್ತು. ಅವಾಗ ಸೌಕಾರ ಅನ್ಕೊಂಡ,
ಮಗ ಯಾವನ ಒಳಗೆ ಕುಂತು ನನಗ ಯಾವಲೆ ಅನ್ನಕತ್ತಾನ ಅಂದ್ರೆ ಇವಂಗ ಒಳ್ಳೆ 7 ಸತ ಒದರ್ತದ ಅನ್ನೋದು ಗೊತ್ತಿಲ್ಲ. ಇವ ಅನ್ಕೊಂಡ ಯಾವನ ಒಳಗೆ ಕುಂತು ನನಗ ಯಾವಲೆ ಅನ್ನಕತ್ತಾನ ಅಂತ ತಿಳ್ಕೊಂಡ ನನಗ ಯಾವಲೆ ಅಂತ್ಯ, ನಿನಗೆ ತಾಕತ್ತಿದ್ರೆ ನನ್ನ ಮುಂದೆ ಬಾ ಅಂದ ಇವ ಸೌಕಾರ. ಮತ್ತದು 7 ಸತ ಏನು ಅನ್ಬೇಕು, ನಿನಗ ತಾಕತ್ತಿದ್ರೆ ನನ್ನ ಮುಂದೆ ಬಾ ಅಂತದು 7 ಸತ. ಮತ್ತಿವಂಗ ತಲೆ ಕೆಡತ್ತ ಸೌಕಾರ. ನನಗೆ ಯಾವನು ಊರಾಗ ನನ್ನ ತಲೆ ಎತ್ತಿ ಮಾತಾಡೋರಿಲ್ಲ, ಇವ ಒಳಗೆ ಕುಂತು ನನಗ ತಾಕತ್ತಿದ್ರ ಮುಂದೆ ಬಾ ಅನ್ನಕತ್ತಾನ ಅಂತಂದ್ರೆ ಇವನು ಹಿಡ್ಕೊಂಡ ಹೋಗ್ಬೇಕನ ಅಂತ ತಿಳ್ಕೊಂಡು ಅವ ಎಲ್ಲಿ ಬಂದ, ಹೊರಗೆ ಬಂದ ಹೇಳಿದ, ವಾಚ್ಮಾನ್ ಇದ್ದ, ವಾಚ್ಮಾನಿಗೆ ಹೇಳಿದ, ಏ ವಾಚ್ಮಾನ, ಒಳಗೆ ಕುಂತು ನನಗ ಯಾವ ಒಲೆ ಅನ್ನಕತ್ತಾನ, ತಾಕತ್ತಿದ್ರ ಮುಂದೆ ಬಾ ಅನ್ನಕತ್ತಾನ, ನನಗ ಅವನ್ ಹಿಡ್ಕೊಂಡು ಹೋಗ್ಬೇಕನ ಇವತ್ತು, ಅವ ಸಿಗ್ಬೇಕು ನನ್ನ ಕೈಯಾಗ, ಏನ್ರ ಒಂದು ಐಡಿಯಾ ಕೊಡು ಅಂದಾಗ ವಾಚ್ಮಾನ್ ಅಂದ, ಇವನಿಗೊಂದು ಸತ್ಯ ಅರ್ಥ ಮಾಡಿಸ್ಬೇಕಂತ ತಿಳ್ಕೊಂಡು ಅವ ವಾಚ್ಮಾನ್ ಏನು ಹೇಳಿದ್ನಂತಂದ್ರೆ, ಸೌಕಾರ ಅವ ನಿನ್ನ ಕೈಯಾಗ ಸಿಗ್ಬೇಕಾಗಿತ್ತಂದ್ರೆ ಏನು ಮಾಡಕ್ ಹೋಗ್ಬೇಡ, ಒಳಗೆ ಹೋಗಿ ಏನಂದ್ರೆ ಲೇ ಅನ್ನಕ್ ಹೋಗ್ಬೇಡ, ಅರ್ಥ ಒಂದ ಮಾತನ್ ತಪ್ಪಾಯ್ತು ಅಂದ್ಬಿಡು, ರೀ ಅನ್ನು ಶರಣ್ ರೀ ಅನ್ನು ತಪ್ಪಾಯ್ತ್ರಿ ಅಂದ್ಬಿಡು, ಇವ್ 2 ಮಾತು ಅಂದ್ಬಿಡು, ನಿನ್ನ ಕೈಯಾಗ ಸಿಗತ್ತಾನವ. ಒಳಗೋದ ಸೌಕಾರ ಮತ್ತವ ಹೇಳ್ದಂಗ, ವಾಚ್ಮಾನ್ ಹೇಳ್ದಂಗ ಅಂದ, ಶರಣ್ರಿ ಅಂದ. ಅದು 7 ಸತ ಏನಂತು, ಶರಣ್ರಿ ಅಂತ. ತಪ್ಪಾಯ್ತ್ರಿ ಅಂದ, ಅದು 7 ಸತ ಏನಂತು, ತಪ್ಪಾಯ್ತ್ರಿ ಅಂತ 7 ಸತ. ಅವಾಗ ಸೌಕಾರ ಅನ್ಕೊಂಡ, ಒಳಗೆ ಕುಂತವ್ ಮಗ ನನಗೆ ಎದುರ್ಯಾನ್ ನೋಡ ಅನ್ಕೊಂಡ. ಅವನ್ ನಾನು ನೋಡಿ ಎದುರ್ಯಾನ ಮಗ, ಅದಕ್ಕೆ ತಪ್ಪಾಯ್ತು ಅನ್ನಕತ್ತಾನ 7 ಸತ ಅನ್ಕೊಂಡು ಫುಲ್ಲು ಖುಷಿ ಆದ. ಹೋಗಿ ಬಿಡು ತಪ್ಪಾಗೈತೆ ಅಂದಾನ ಅಂತ ತಿಳ್ಕೊಂಡು ಫುಲ್ಲು ಖುಷಿಯಾಗಿ ಹೊರಗೆ ಬಂದ. ವಾಚ್ಮನ್ಗೆ ಹೇಳಿದ, ಏ ವಾಚ್ಮನ್, ನಿನ್ನಿಂದ ಅವ ನನಗೆ ಎದುರ್ಕೊಳ್ಳಂಗಾಯ್ತು, ನೀ ಕೊಟ್ಟ ಐಡಿಯಾದಿಂದ ಅವ ನನಗೆ ಎದುರ್ಕೊಂಡ, ಅದಕ್ಕೆ ಅವನು ತಗೊಂಡು ಏನು ಮಾಡಲಿ, ನನಗೆ ಭಾಳ ಖುಷಿ ಆಗ್ಯದ ಈಗ, ಅದಕ್ಕೆ ತಗೋ ಅರ್ಧ ತೊಲಿ ಬಂಗಾರ ಅಂತ ವಾಚ್ಮನ್ ಕೈಯಾಗ ಕೊಟ್ಟ ಅವ ಸೌಕಾರ. ಅವಾಗ ಆ ವಾಚ್ಮನ್ ಭಾಳ ಕಿಮ್ಮತ್ತಿನ ಮಾತು ಹೇಳಿದ, ನಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ಬೇಕು, ಏಂತ ಕಿಮ್ಮತ್ತಿನ ಮಾತಾಡಿ, ಏ ಸೌಕಾರ ಅರ್ಥ ಮಾಡ್ಕೋ, ಈ ಜಗತ್ತನ್ನೋದು ಒಂದು ಗೋಲ್ ಗುಮ್ಮಟ್ಟಿದ್ದಂಗ, ಈ ಗೋಲ್ ಗುಮ್ಮಟ್ಟಿದ್ದಂಗ, ಇಲ್ಲಿ ನೀ ಏನು ಕೊಡ್ತೀಯಲ್ಲ ಅದ ಪ್ರತಿಧ್ವನಿಯಾಗಿ ಕೊಡ್ತದ. ನೀ ಇನ್ನೊಬ್ಬರಿಗೆ ಲೇ ಅನ್ನೋದು ಕರೆದಿ ಅಂತಂದ್ರ ಜಗತ್ತ, ಈ ಸಮಾಜವೇ ನಿನಗಲೇ ಅಂತ ಕರೀತದ. ಮುಂದಲೇ ಅನ್ಲಿಕ್ಕಂದ್ರು ಸಹಿತ ಈ ಸೌಕರ್ಯ ಎಟ್ರ ಸೊಕ್ಕ ಬಂದದ ಅಂತ ಹಿಂದ ಮಾರ್ಯಾಗರಲ್ಲಿ ಅಂತಾರ. ಅರ್ಥ ಮಾಡ್ಕೋ, ನೀ ಇನ್ನೊಬ್ಬರಿಗೆ ಲೇ ಅನ್ನೋದು ಬಿಟ್ಟ ಇನ್ನೊಬ್ಬರಿಗೆ ರೀ ಹಚ್ಚದ ಕಲತ್ ಮಾತಾಡೋ, ಇಡೀ ಸಮಾಜವೇ ನಿನಗೆ ರೀ ಹಚ್ಚಿ ಮಾತಾಡ್ತದ ಅಂತ ಆ ವಾಚ್ಮನ್ ಹೇಳಿದ. ಸತ್ಯ ಅರ್ಥ ಮಾಡ್ಕೊಂಡ. ಅದಕ್ಕೆ ನಾವು ಈ ಸಮಾಜದೊಳಗೆ ಅರ್ಥ ಮಾಡ್ಕೊಳ್ಬೇಕು, ಇನ್ನೊಬ್ಬರಿಗೆ ಏನು ಮಾಡ್ತೇವೆ ಅದ ನಾವೆಲ್ಲ ಅನುಭವಿಸ್ತೀವಿ ಅಂತಕ್ಕಂಥ ಸತ್ಯವನ್ನ ನೀವೆಲ್ಲ ಅರ್ಥ ಇನ್ನೊಂದು ಹೇಳ್ತಿರ್ತಾರೆ, ಈ ಗಣಮಕ್ಕಳು ಚಟ ಬಿಡ್ಸಕ್ ನಾವು ಅಡ್ಡಾಡಕತ್ತೇವೆ. ದುಶ್ಚಟ, ಇವು ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಇವು ಚುಟ್ಟ ಸೇದೋದು, ಇವು ಒಂದು ಕೆಟ್ಟ ಚಟ. ಆದ್ರೆ ಹೆಣ್ಮಕ್ಳದ್ದು ಒಂದು ಚಟ ಇರ್ತದ. ಯಾವುದು? ನೀವ್ ಹೇಳಬೇಡ್ರಿ, ಹಿಂದಿನ ಊರಾನವ್ರು, ಈ ಊರಾನವ್ರು ಎಡ್ರಿ. ಯಾವುದು? ತಂಬಾಕ ಹೆಣ್ಮಕ್ಳು ತಿಂತಾರ, ಇವ್ರು ಅವುಗಳು ತಿಂತಿರ್ಬೋದು, ಆಯ್ಗಳು ತಿಂತಾರ್ರೆ. ಮತ್ಯಾವ್ದು ಹೆಣ್ಮಕ್ಳ ಚಟ? ಹಾ, ಇಲ್ಲೈತ್ ನೋಡ, ಕೇಳಿಲ್ಲಿ ಚೊಪ್. ಹೆಣ್ಮಕ್ಳು ಕೆಟ್ಟ ಚಟ ಯಾವ್ದು ಹೇಳ? ಹಿಂದಿನ ಊರಾನವ್ರಿಗೆ ಗೊತ್ತದ, ಈ ಊರಾನವ್ರು ಕೇಳ್ರಿ. ಇದು ಪರ್ಸನಲ್ ಮ್ಯಾಟ್ರ್, ಇದು ನಿಮಗೆ ಅಟ್ಟ ಗೊತ್ತಿರ್ಬೇಕು, ಯಾರಿಗೆ ಹೇಳ್ಬೇಡ್ರಿ. ನಿಮಗೆ ಕಿವಿಯಾಗಿ ಹೇಳ್ತೀನಿ ಇದನ್ನು, ಕಿವಿ ಕೊಟ್ಟ ಕೇಳ್ರಿ. ಹೆಣ್ಮಕ್ಳ ಕೆಟ್ಟ ಚಟ ಯಾವ್ದಂದ್ರ ಚಾಡ ಚುಚ್ಚಿದ್ರಿ. ಹಿಂಗ ಹೋಗುದ್ರ ಅಂದ್ರೆ ಮುಗಿದು ದಗ 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 ದಗ. ಇಲ್ಲಿ ಯಾರು ಹಂಗಿಲ್ಲ. ನಮ್ಮ ಕಣ್ಣೋಳಿಯವರು, ನಮ್ಮ ಹಿರೇಪಡಸಲ್ಗಿಯವರು, ಅಡಿ ಉಡಿ ಓದೋರು, ನೀವು ಯಾರು ಚಾಡ ಚುಚ್ಚೋದಂದ್ರೆ ಗೊತ್ತಿಲ್ಲ ನಿಮಗೆ. ನಾನು ನಿಮ್ಮ ಬಗ್ಗೆ ಹೇಳಕತ್ತಿಲ್ಲ, ನೀವು ದೇವ್ರು ಇದ್ದಂಗ.
ನಿಮ್ಮ ಬಗ್ಗೆ ಹೇಳಿ ಮತ್ತು ನಾ ಜಮಖಂಡಿ ತಾಲೂಕಿನೊಳಗೆ ಬದುಕುದು ವಜ್ಜೆ ಆಗಿತ್ತಂತೆ. ನಾ ಎಕಡೆ ಹೆಣ್ಮಕ್ಳು ಅಂದ್ರೆ ಅಕಡೆ ಉತ್ತರ ಪ್ರದೇಶ ಹೆಣ್ಮಕ್ಳು, ಅಕಡೆ ಚಾಡ ಚುಚ್ಚೋರು ಅಂದ್ರೆ ಅವ್ರ. ನಿಮ್ಗೇನು ಗೊತ್ತ ಇಲ್ಲ ಆ ಶಬ್ದ. ಇವತ್ತು ಹೊಸಾದ್ ಕೇಳಿರಿ ನೀವು, ಹೌದಿಲ್ಲವ? ಇಟ್ಟು ಹೇಳ್ಬೇಕು ನಿಮಗ ಏನ್ರಿ. ಈ ಚಾಡ ಚುಚ್ಚದ ಏನೈತಲ್ಲ, ಇದು ಒಂದು ಕೆಟ್ಟ ಚಟನೆ ಯವ್ವ. ಗಂಡ ಹೆಂಡತಿ ಚಂದ ಇದ್ರಂದ್ರೆ ಅವ್ರ ನಡಬರಕ್ ಹಚ್ಚಿ ಹೋಗಿದ್ದು, ಅತ್ತಿ ಸೊಸಿ ಚಲೋ ಇದ್ರಂದ್ರೆ ಅವ್ರ ನಡಬರಕ್ ಒಂದು ಹಚ್ಚಿ ಹೋಗಿದ್ದು, ಅಣ್ಣ ತಮ್ಮ ಚಲೋ ಇದ್ರಂದ್ರೆ ಅವ್ರ ನಡಬರಕ್ ಒಂದು ಹಚ್ಚಿ ಹೋಗಿದ್ದು, ಈ ಏನು ಇದು ಇರ್ತದಲ್ಲ ಇದು ಬೆಂಕಿ ಹಚ್ಚಿ ಹೋಗಿದ್ದು, ಇವ್ರ ಕಿಮ್ಮತ್ ಎಂದೂ ಜಾಸ್ತಿ ಆಗಲ್ಲ. ಇದನ್ನ ಅರ್ಥ ಮಾಡ್ಕೋರು ನೋಡ್ರಿ. ಕಡ್ಡಿಪಟ್ಟಣದ ಕಿಮ್ಮತ್ ಎಷ್ಟದ್ರಿ? ₹1 ಅದ. 10 ವರ್ಷದಿಂದ ಎಷ್ಟಿತ್ರಿ ಅದಕ್ಕೆ? ₹1 ಇತ್ತು. ಈಗಾದ್ರೂ ₹1 ಐತಿ. ಇನ್ನು 10 ವರ್ಷ ಆದ್ರೂ ಕಡ್ಡಿಪಟ್ಟಣದ ಕಿಮ್ಮತ್ ಎಷ್ಟು ಇರ್ತದ ಅಂದ್ರೆ ₹100 ಇರ್ತದ. ಅದಕ್ಕೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಯಾರು ಬೆಂಕಿ ಹಚ್ಚು ಕೆಲಸ ಮಾಡ್ತಾರಲ್ಲ ಅವ್ರ ಕಿಮ್ಮತ್ ಯಾವಾಗಲೂ ಜಾಸ್ತಿ ಆಗಲ್ಲ. ಅದು ಎಲ್ಲಿರ್ತದ ಅಲ್ಲೇ ಇರ್ತದ ಅಂತಕ್ಕಂಥ ಸತ್ಯವನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಎಂಥ ಗುಣ ಬರ್ಬೇಕಂದ್ರೆ, ಯಾವಾಗ ಶ್ರೇಷ್ಠ ವ್ಯಕ್ತಿಗಳಾಗ್ತೇವತ್ತಂದ್ರೆ ನಮಗ ಕತ್ರಿ ಗುಣ ಇರಬಾರ್ದು, ಸೂಜಿ ಗುಣ ಇರ್ಬೇಕು. ಈ ಕತ್ರಿ ಏನ್ ಮಾಡ್ತದ? ಒಂದಿದ್ದು 2 ಮಾಡ್ತದ. ಸೂಜಿ ಏನ್ ಮಾಡ್ತದ? 2 ಇದ್ದಿದ್ದು 1 ಮಾಡ್ತದ. ನೋಡ್ರಿ, ನೀವು ಟೇಲರ್ ಅಂಗಡಿಗೆ ಹೋಗ್ರಿ, ನೀವು ಕಿಮ್ಮತ್ತಿನ ಕತ್ರಿ ಎಲ್ಲಿ ಹೋಗದಿರ್ತಾನಂದ್ರೆ ಕಾಲಾಗ ಹೋಗದಿರ್ತಾನ. ಅದ ಕಿಮ್ಮತ್ತಿಲ್ಲ ಸೂಜಿ ಎಲ್ಲಿ ಇಟ್ಟಿರ್ತಾನಂದ್ರೆ ತಲೆಯಾಗ ತುರ್ಕೊಂಡಿರ್ತಾನೆ. ಹೌದಿಲ್ಲ? ನೋಡ್ರಿ, ನೀವು ಹೆಣ್ಮಕ್ಳು ನೋಡಿದ್ರೆ ಇಲ್ಲಿ ಎಲ್ಲಿ ತುರುಬದೊಳಗೆ ಹಾಕೋತೀರಲ್ಲ ಸೂಜಿ. ಅರ್ಥ ಮಾಡ್ಕೊರಿ ನೀವೆಲ್ಲರೂ ಸಹಿತ. ಯಾರು ಒಂದಿದ್ದು 2 ಮಾಡಕ್ ಯಾರ ಕತ್ರಿ ಗುಣ ಇರ್ತದಲ್ಲ ಅವ್ರ ಜಾಗ ಕಾಲ ತಳಗ ಇರ್ತದ. ಯಾರು 2 ಇದ್ದಿದ್ದು 1 ಮಾಡುವಂತ ಮನಸ್ಸು ಯಾರಲ್ಲಿ ಇರ್ತದಲ್ಲ ಅವ್ರ ಜಾಗ ಎಲ್ಲಿ ಇರ್ತದಂದ್ರೆ ಅದು ತಲೆ ಮೇಲೆ ಇರ್ತದ ಅಂತಕ್ಕಂಥ ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸೂಜಿ ಗುಣ ನಮ್ಮಲ್ಲಿ ಇರ್ಬೇಕು. ಇಂಥ ಕತ್ರಿ ಮನಿ ಹೊಡಿಯುವಂಥ ಕೆಲಸ ಅದು ನಮ್ಮಲ್ಲಿ ಇರಬಾರ್ದು. ಹಿಂಗೆ ಮನಿ ಮೋಡೋದು, ಇನ್ನೊಬ್ಬರ ಮನಸ್ಸು ಘಾತವ ಮಾಡಿ ಎಲ್ಲಿ ನೀವು ದೇವ್ರಿಗೆ ಹೋದ್ರೂ ಉಪಯೋಗ ಇಲ್ಲ. ದೇವ್ರೆಲ್ಲ ನಮಗೆ ಯಾವಾಗ ಒಲಿತಾನ ಅಂತಂದ್ರೆ, ಇದು ಲಾಸ್ಟ್ ಮಾತು ನೆನಪಿಟ್ಕೊಂಡ್ಬಿಡ್ರಿ, ಮುಗಿಸ್ಬಿಡ್ತೀನಿ ನನ್ನ ಪ್ರವಚನ. ನಿಮಗೆ ಬ್ಯಾಸರ ಆಗ್ಯದ, ನನಗೆ ಗೊತ್ತಾಗ್ಯದ. ನೀವು ಆಟ ಆಡಕ್ಕೆ ಬಂದಿರಿ. ನೀವು ದೇವ್ರು ನಮಗೆ ಯಾವಾಗ ಒಲಿತಾನ ಪ್ರಶ್ನೆ ಇದು. ದೇವರು ಯಾವಾಗ ಒಲಿಯುತ್ತಾನೆ? ಇದಕ್ಕೆ ಉತ್ತರ ಏನಂತಂದ್ರೆ, ನಾವು ದೇವರಿಗೆ ಬಂಗಾರದ ಮೂರ್ತಿ ಮಾಡಿಸಿಟ್ರ ಆ ದೇವ್ರು ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಆ ದೇವರ ಬೆಳ್ಳಿ ಮೂರ್ತಿ ಮಾಡಿಸಿದ್ರ ಆ ದೇವ್ರು ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ದೇವರ ದೊಡ್ಡ ಕಲ್ಲಿನ ಕಂಚಿನ ಮೂರ್ತಿ ಮಾಡಿಟ್ರ ಆ ದೇವ್ರು ನಮಗೆ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ದೇವ್ರಿಗೆ ₹1,00,000 ಕೊಟ್ಟು ದೇಣಿಗೆ ಬರ್ಸಿದ್ರ ಆ ದೇವ್ರು ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ರಾತ್ರಿ ಬೆಳತನ ಮೈ ಒಳಗ ನೀರು ಹಾಕೊಂಡು ನಮಸ್ಕಾರ ಹಾಕಿದ್ರ ಆ ದೇವ್ರು ನಮಗೆ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. 24 ತಾಸು ಹೂವ ಪತ್ರಿ ಏರಿಸಿ ಆ ದೇವರ ಪೂಜೆ ಮಾಡಿದ್ರ ಆ ದೇವ್ರು ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಆದ್ರ ಆ ದೇವ್ರು ನಮಗೆಲ್ಲ ಯಾವಾಗ ಒಲಿತಾನ ಅಂತಂದ್ರ ಇವೆರಡ ಮಾತು ನೆನಪಿಟ್ಕೋರಿ. ಆ ದೇವ್ರು ನಮಗೆ ಯಾವಾಗ ಒಲಿತಾನ ಅಂತಂದ್ರ ಇವೆರಡು ಕೆಲಸ ಮಾಡೋದು ಬಿಡಬೇಕು, ಅವಾಗ ಆ ದೇವ್ರು ಒಲಿತಾನ. ಅವೆರಡು ಕೆಲಸ ಏನ್ ಮಾಡೋದು ಬಿಡ್ಬೇಕಂತಂದ್ರ, ಒಂದೇ ಕೆಲಸ ಇನ್ನೊಬ್ಬರ ಮನಿ ಮುರಿಲಾರ್ದಂಗ, ಇನ್ನೊಬ್ಬರ ಮನಸ್ಸಿಗೆ ನೋವು ಆಗ್ಲಾರ್ದಂಗ ಯಾರು ಬದುಕ್ತಾರಲ್ಲ ಅವಾಗ ಆ ದೇವ್ರು ನಮಗೆಲ್ಲ ಒಲಿತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೋದು. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳಗಿದರೆ ಏನು ಫಲವಯ್ಯ. ಇನ್ನೊಬ್ಬರ ಕೆಟ್ಟದ ಬಯಸಿಕೆಸಿಂದ, ಇನ್ನೊಬ್ಬರ ಬಗ್ಗೆ ಅಸಹ್ಯ ಮಾಡಿಕೆಸಿಂದ, ಇನ್ನೊಬ್ಬರಿಗೆ ಕೆಡಕ್ ಬಯಸಿ ಯಾ ದೇವ್ರಿಗೆ ಹೂವ ಪತ್ರಿ ತಗೊಂಡು ಹೋದ್ರ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಒಳ್ಳೆ ಮನಸ್ಸಿತ್ತಂದ್ರ ಆ ದೇವರ ಬಂದು ನಮಗೆ ಆಶೀರ್ವಾದ ಮಾಡ್ತಾನ. ನಾವೆಲ್ಲ ಪುಂಡಲೀಕನ ಕಥೆಯನ್ನು ನಾವೆಲ್ಲ ಓದ್ತೇವೆ ಇತಿಹಾಸದೊಳಗ. ಅವ ದೇವ್ರ ಹತ್ರ ಹೋಗ್ಲಿಲ್ಲ. ಅವ ಏನ್ ಮಾಡಿದ ಪುಂಡಲೀಕ ಅಂತಂದ್ರ, ಇದ್ದಲ್ಲೇ
ತಂದೆ ತಾಯಿಯ ಸೇವೆಯನ್ನು ಮಾಡಿದ, ತಂದೆ ತಾಯಿನೇ ದೇವರಂತ ಪೂಜೆ ಮಾಡಿದ ಸಾಕ್ಷಾತ್ ಪಾಂಡುರಂಗ ವಿಠ್ಠಲ ಬಂದು ಅವನ ಹತ್ರ ಬಂದು ಆಶೀರ್ವಾದ ಮಾಡ್ತಾನ ಅಂತಂದ್ರೆ ಅರ್ಥ ಮಾಡ್ಕೋರಿ. ದೇವರು ಏನು ನೋಡಿ ಒಲಿತಾನ ಅಂತಂದ್ರೆ ನಮ್ಮಲ್ಲಿ ನಿಷ್ಕಲ್ಮಶವಾದ ಭಕ್ತಿ. ತಂದೆ ತಾಯಿನ ದೇವರಂತ ಪೂಜೆ ಮಾಡ್ಬೇಕು ಅಂದ್ರೆ ಆ ದೇವ್ರು ನಮಗೆಲ್ಲ ಒಲಿಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥ ಸತ್ಯವನ್ನ ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಈಗೆಲ್ಲ ಹೆಂಗಾಗ್ಯಾವ ಸಿಟಿ ಆಗತ್ತಂದ್ರ ಸಾಕು ಏನಿವು ನಾಯಿಗಳನ್ನ ತಂದು ಮನ್ಯಾಗ ಇಡಾಕತ್ತಾವ, ತಂದೆ ತಾಯಿಗಳನ್ನ ಹೋಗಿ ವೃದ್ಧಾಶ್ರಮದಾಗ ಇಡಾಕತ್ತಾವ. ಇವತ್ತು ನಡೆದಿರ್ತಕ್ಕಂಥ ಘಟನೆಗಳು ಇವತ್ತಿನ ದಿವಸ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ತಂದೆ ತಾಯಿಗಳನ್ನ ಚಂದ ಪೂಜೆ ಮಾಡಬೇಕು, ಅವರ ದೇವ್ರಂತ ತಿಳ್ಕೊಬೇಕು. ಅಂದ್ರೆ ಎಲ್ಲೇ ಇರುವಂತ ದೇವ್ರ, ನೀವು ತಂದೆ ತಾಯಿನ ದೇವ್ರಂತ ಪೂಜೆ ಮಾಡಿ ನೀವು ಶ್ರೀಶೈಲಕ್ಕೆ ಹೋಗೋದು ಬೇಕಾಗಿಲ್ಲ, ಕಾಶಿಗೆ ಹೋಗೋದು ಬೇಕಾಗಿಲ್ಲ. ತಂದೆ ತಾಯಿನ ದೇವ್ರಂತ ಮನೆ ಒಳಗೆ ನೀವು ಪೂಜೆ ಮಾಡಿದ್ರ ಕಾಶಿಯಲ್ಲಿ ಇರ್ತಕ್ಕಂಥ ವಿಶ್ವನಾಥನೇ ನಿಮ್ಮ ಮನೆಗೆ ಬಂದ ಆಶೀರ್ವಾದ ಮಾಡ್ತಾನ ಅಂತಕ್ಕಂಥ ಸತ್ಯವನ್ನ ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ನೀವು ಮನಿ ಒಳಗ ತಂದೆ ತಾಯಿಗಳ ದೂರ ಇಟ್ಟ ಕೇಸಿಂದ ನೀವು ಯಾತ್ರೆ ಮಾಡಿದ್ರು ಉಪಯೋಗ ಇಲ್ಲ. ಈ ತಂದೆ ತಾಯಿಗಳ ಪರಿಸ್ಥಿತಿ ಬಹಳ ಕೆಟ್ಟದ. ಇವತ್ತ ಅಣ್ಣ ತಮ್ಮ ಪಾಲ ಆಗಿಬಿಡೋದು. 6 ತಿಂಗಳ ಅಣ್ಣನ ಮನ್ಯಾಗ 6 ತಿಂಗಳ ತಮ್ಮನ ಮನ್ಯಾಗ ಪಾಲಿದು ಆಸ್ತಿ ಪಾಲ್ ಹೆಂಗ ಮಾಡ್ಕೋತಾರ ಹಂಗ ಅವ್ವ ಅಪ್ಪನ ಪಾಲ ಮಾಡ್ಕೊಳಕತ್ತಾರ. ನಾಚ್ಕಾಗ್ಬೇಕು ಜನ ಮಕ್ಕ. ನಿಮ್ಮನು ಹಂಗ ಪಾಲ ಮಾಡಿ ಬೆಳೆಸ್ಯಾರ ತಂದೆ ತಾಯಿಗಳು. ಸಣ್ಣವ್ರು ಇದ್ದಾಗ ಆ ಮಗ ಬೇರೆ ಈ ಮಗ ಬೇರೆ ಅಂತ ತಿಳ್ಕೊಂಡು ತಂದೆ ತಾಯಿಗಳು ನಮ್ಗೇನ್ರ ಭೇದ ಭಾವ ಮಾಡಿ ಬೆಳೆಸಿರ್ತಾರನೋ. ಎಲ್ಲ ಒಂದ ಮಕ್ಕಳು ಅಂತ ತಿಳ್ಕೊಂಡು ಆ ತಂದೆ ತಾಯಿಗಳು ನಿಮ್ನೆಲ್ಲ ಸಾಕಿರ್ತಾರ. ತಂದೆ ತಾಯಿಗಳಿಗೆ 4-5 ಮಕ್ಕಳು ಬೇಸರ ಆಗುವುದಿಲ್ಲ, ಆದ್ರೆ 4-5 ಮಕ್ಕಳಿಗೆ 2 ತಂದೆ ತಾಯಿಗಳು ಬೇಸರ ಆಗಕತ್ತಾರ. ಅಂದ್ರೆ ಈ ಸಮಾಜ ಎಲ್ಲಿಗೆ ಹೊಂಟದ?